ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರು. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 519ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ರಾವಣನ ಅರಮನೆ ಸುತ್ತಮುತ್ತ ಇದ್ದಂಥ ಅವನ ಸಹೋದರ ಮತ್ತು ವಾನರ ಸಹೋದರ ಮತ್ತು ರಾಕ್ಷಸ ವೀರರ ಶ್ರೀಮಂತರ ಮನೆಗಳನ್ನು ಸುತ್ತಿ ಅವುಗಳಲ್ಲಿ ಹೊಕ್ಕು ಸೀತೆಯನ್ನು ಹುಡುಕ್ತಾನೆ. ಅಲ್ಲಿಂದ ಅರಮನೆಗೆ ಬರ್ತಾನೆ. ರಾವಣ ಅರಮನೆಗೆ ಬಂದು ಅರಮನೆಗಳಲ್ಲಿ ಇರುವಂಥ ಹಲವಾರು ಕೋಟಡಿಗಳಿರ್ತಾವೆ, ಅನೇಕ ಕೋಟಡಿಗಳಿರ್ತಾವೆ. ಆ ಕೋಟಡಿಗಳಲ್ಲಿ ಸೋಮರಸ ಇತ್ಯಾದಿಗಳಲ್ಲಿ ತುಂಬಿದಂಥ ಆಯುಧ, ಬಂಗಾರ, ಬೆಳ್ಳಿ, ಏನೇನೋ ಮಡಿಕೆಗಳಿರ್ತಾವೆಲ್ಲ ತುಂಬಿರ್ತಾರೆ. ಅದನ್ನೆಲ್ಲ ನೋಡ್ತಾ ಹೊರಟಾಗ ಅವನ ಪಕ್ಕಕ್ಕೆ ವಿಮಾನ ಕಂಡು ಬರ್ತಿದೆ. ಆ ವಿಮಾನದ ಸೌಂದರ್ಯವನ್ನು ನೋಡಿ ಇದು ಕೃತ್ರಿಮ ಹಕ್ಕಿ ಅಂತಲೇ ಹನುಮಾನ ಕೂಡ ಹೇಳ್ತಾನೆ. ಅದು ಕೂಡ ಈ ಲೋಹದಿಂದ ತಯಾರಿಸಲ್ಪಟ್ಟದ್ದು ಮತ್ತು ಚಿನ್ನ, ಬೆಳ್ಳಿ, ಬಂಗಾರ ಇವುಗಳಿಂದ ಅಲಂಕಾರ ಮಾಡಿದಂಥದ್ದು ಅಂಥೇಳಿ ಅದನ್ನು ನೋಡ್ತಾ ಅದರ ವರ್ಣನೆಯನ್ನು ಹೀಗೆ ಮುಂದುವರಿಸ್ತಾನೆ. ರಾವಣ ಅಂತಃಪುರ ಪುಷ್ಪಕ ವಿಮಾನ, ದೇಹ ತುಂಬ ಪಕ್ಷಿ. ಅದಕ್ಕೆ ಪುಷ್ಪಕ ವಿಮಾನ ಯಾಕಂದ್ರೆ ಆ ವಿಮಾನದ ಮೇಲೆ ಆಚ್ಛಾದಿತ ಏನಿತ್ತಲ್ಲ, ಅದರದ್ದು ಕವರ್ ಏನಿತ್ತಲ್ಲ, ಆ ಕವರದ್ದು ಏನಿತ್ತಪ್ಪ ಅಂದ್ರೆ ಬಂಗಾರ ಮತ್ತು ಬೆಳ್ಳಿಯಿಂದ ಮಾಡಿದ್ದ ಇತ್ತು. ಅದರ ಮೇಲೆ ಕುಸುರಿನ ಕೆಲಸ ಇತ್ತು. ಅದರ ಮೇಲೆ ಪುಷ್ಪಗಳನ್ನು, ಹೂಗಳನ್ನು, ನಾನಾ ಪ್ರಕಾರದ ಹೂಗಳ ಕೆತ್ತನೆ ಕೆಲಸ ಆಗಿತ್ತದು. ಮುಂದೆ ಅಲ್ಲೆಲ್ಲ ಪಕ್ಷಿಗಳನ್ನು ಕೆತ್ತಿದ್ರು. ಆನೆ, ಕುದುರೆ, ಇಂಥವೆಲ್ಲ ಕಮಲ ಪುಷ್ಪ ಇತ್ಯಾದಿಗಳ ಕೆತ್ತನೆ ಇತ್ತು. ಅದು ಬಹಳಷ್ಟು ಹೂಗಳ ಕೆತ್ತನೆ ಕುಸುರಿನಿಂದ ತುಂಬಿದ್ದರಿಂದ ಅದನ್ನು ಅವನು ಪುಷ್ಪಕ ವಿಮಾನ ಅಂತ ಕರೀತಿದ್ರು. ರಾವಣ ಅಂತಃಪುರ ಪುಷ್ಪಕ ವಿಮಾನ, ರಾಕ್ಷಸ ವೀರರ ಮನೆ, ವನ ಉಪವನ ಸುತ್ತಿದ ಹನುಮಾನ. ರಾವಣ ಅರಮನೆಯನ್ನು ಸುತ್ತಿದ, ಪುಷ್ಪಕ ವಿಮಾನನೂ ನೋಡಿದ, ಅದರ ಸುತ್ತಮುತ್ತ ನೋಡಿದ, ರಾಕ್ಷಸರ ವೀರರ ಮನೆಗಳನ್ನು ಸುತ್ತ ನೋಡಿದ, ವನ ಉಪವನದಾಗೂ ನೋಡಿದ. ಸುತ್ತಿ ಎಲ್ಲನೂ ನೋಡ್ಕೊಂಡ. ಸೀತೆ ಅವನಿಗೆ ಸಿಗಲಿಲ್ಲ. ಲಂಕೆಯ ಸಂಧಿಗೊಂದಿ ಸುತ್ತಿದರೂ ಸೀತೆ ಕಾಣದೆ ದುಃಖಿತನಾದ ಹನುಮ. ಲಂಕಾನಗರದ ಸಂಧಿಗೊಂದಿಗಳಲ್ಲಿ ಸಹಿತ ಸುತ್ತಾಡಿ ಎಲ್ಲ ಸಣ್ಣದು ಅನ್ನಂಗಿಲ್ಲ, ದೊಡ್ಡದು ಅನ್ನಂಗಿಲ್ಲ, ಸಣ್ಣ ಗುಡಿಸಲಿಂದ ಹಿಡ್ಕೊಂಡು ಅರಮನೆವರೆಗೂ ಸುತ್ತಿದ ಅಂತ ಅನ್ನಿಸ್ತಿದೆ. ಎಲ್ಲನೂ ಹುಡುಕಾಡಿದರೂ ಕೂಡ, ಸಂಧಿಗೊಂದಿಗಳಲ್ಲಿ ಹುಡುಕಾಡಿದರೂ ಕೂಡ ಹನುಮಾನನಿಗೆ ಸೀತೆಯ ಸುಳಿವು ಅಥವಾ ದರ್ಶನ ಸಿಗಲಿಲ್ಲ. ರಾವಣ ಅಂತಃಪುರ ಹತ್ತಿರ ಕಂಡ ಹನುಮ ಚಿನ್ನ, ವಜ್ರ, ಹವಳ, ರತ್ನ ಲೇಪಿತ ಪುಷ್ಪಕ ವಿಮಾನ. ಅಲ್ಲಿ ಹುಡುಕು ಕಾಲಕ್ಕೆ ನಾನು ತಮಗೆ ಹೇಳಿದೆ, ಆ ಬಾಜುದಲ್ಲಿನೇ ಏನಿತ್ತು ಪುಷ್ಪಕ ವಿಮಾನ ಇತ್ತು. ಅದು ವಜ್ರ, ಬಂಗಾರ, ಬೆಳ್ಳಿಗಳಿಂದ ಅಲಂಕೃತವಾಗಿತ್ತು. ಭೂಲೋಕದಿಂದ ಸೂರ್ಯಧಾರೆಯಲ್ಲಿ ಆಕಾಶಕ್ಕೆ ಹಾರುವ ವಿಮಾನ ವಿಶ್ವಕರ್ಮನ ಸೃಷ್ಟಿ. ಇಲ್ಲೇ ವಾಲ್ಮೀಕಿಯವರು ಪ್ರತ್ಯೇಕವಾಗಿ ಪುಷ್ಪಕ ವಿಮಾನದ ಬಗ್ಗೆ ವರ್ಣನೆ ಕೊಡ್ತಾರೆ. ಹಾಗಾದ್ರೆ ಈ ಪುಷ್ಪಕ ವಿಮಾನ ತಯಾರು ಮಾಡಿದವರು ವಿಶ್ವಕರ್ಮ. ಇದರ ಇಂಜಿನಿಯರ್ ಯಾರಪ್ಪ ಅಂದರೆ ವಿಶ್ವಕರ್ಮ. ಅದು ಹೇಗೆ ಹೋಗ್ತಿದ್ದಪ್ಪ ಅಂದ್ರೆ ಭೂಲೋಕದಿಂದ ಸೂರ್ಯಧಾರಿಯಲ್ಲಿ ಆಕಾಶ, ಸೂರ್ಯಧಾರಿನಂತ ಸೂರ್ಯ ಪೂರ್ವ ಪಶ್ಚಿಮ ಹೋಗ್ತಾರಲ್ಲ, ಓಕೆ, ಸೂರ್ಯಧಾರಿನಂತ ಕರೀತಾರೆ. ಆ ಧಾರಿ ಮೂಲಕ, ಆಕಾಶ ಮೂಲಕ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಿತ್ತು. ಮಹಾಕೌಶಲ್ಯದಿಂದ ನಿರ್ಮಿಸಿದ ಇದನ್ನು ವಿಶ್ವಕರ್ಮ ನಿರ್ಮಾಣ ಮಾಡ್ತಾನೆ. ಅವ ತನ್ನ ಎಲ್ಲ ಒಂದು ಇಂಟೆಲಿಜೆನ್ಸಿಯನ್ನು ಉಪಯೋಗ ಮಾಡಿ ಮಹಾಕೌಶಲ್ಯದಿಂದ ನಿರ್ಮಿಸಿದ ಕೆತ್ತನೆ ಕುಸುರಿನ ಕೆಲಸಗಳ ಮಹಾಸೃಷ್ಟಿ. ಅದರ ಮೇಲಿನ ಕವಚದಾಗಿ ಏನಿತ್ತಲ್ಲ, ಅಲ್ಲೆಲ್ಲ ನಾನು ತಮಗೆ ಹೇಳಿದಿಲ್ಲ ಈಗಾಗಲೇ, ಕಮಲ ಮತ್ತು ಇತರ ಹೂಗಳದ ಕೆತ್ತನೆ ಕುಸುರಿನ ಕೆಲಸ ಇತ್ತು. ಅದು ಕೆತ್ತನೆ ಕೆಲಸ ಇತ್ತು. ಕೆತ್ತನೆಗಳನ್ನು ಮಾಡಲಾಗಿತ್ತು. ಆನೆ, ನವಿಲು, ಎಲ್ಲ ಪ್ರಕಾರದ ಪ್ರಾಣಿ ಪಕ್ಷಿಗಳನ್ನು ಕೂಡ ಅಲ್ಲಿ ಕೆತ್ತನೆ ಮೂಲಕ ತೋರಿಸಲಾಗಿತ್ತು. ವಿಶ್ವದ ಎಲ್ಲ ಭಾಗಗಳಿಂದ ತರಿಸಿದ ಬಿಡಿ ಭಾಗಗಳ ಜಾನ್ಮೆ, ಜೋಡಣೆ, ಅಸೆಂಬ್ಲಿಂಗ್, ಅವು ಎಲ್ಲನೂ ಅದಕ್ಕೆ ಏನು ಬೇಕಾಗ್ತಾವಲ್ಲ, ಸ್ಪೇರ್ ಪಾರ್ಟ್ಸ್ ಅಂತೀವಲ್ಲ ನಾವು ಇವತ್ತು. ಹಾಗೆ ಉದಾಹರಣೆಗೆ ಭಾರತದಲ್ಲಿ ಯಾವುದೇ ಒಂದು ಯುದ್ಧ ವಿಮಾನ ತಯಾರು ಮಾಡಬೇಕಾದ್ರೆ ಅದಕ್ಕೆ ಬೇಕಾಗುವಂಥ ಬಿಡಿ ಭಾಗಗಳನ್ನು ಬೇರೆ ಬೇರೆ ರಾಷ್ಟ್ರಗಳಿಂದ ತರಿಸಿ ಇಲ್ಲಿ ಅಸೆಂಬ್ಲಿಂಗ್ ಮಾಡ್ತಾರೆ. ಇಂಥ ಕಂಪನಿಗಳು ಭಾಳ ಇವೆ, ನಮ್ಮಲ್ಲಿಯೂ ಬೇರೆ ಕಡೆಯೂ ಇದೆ. ಈಗ ಉದಾಹರಣೆಗೆ ನಿಮಗೆ ಟಿ ವಿ ಬೇಕಾಗಿತ್ತು ಅಂದರೆ ಟಿ ವಿ ಒಂದೇ ಕಡೆ ಮ್ಯಾನುಫ್ಯಾಕ್ಚರ್ ಆಗೋದು ಭಾಳ ಕಡಿಮೆ. ಆದರೆ ಬೇರೆ ಬೇರೆ ಭಾಗಗಳಿಂದ ಅವು ಬಿಡಿ ಭಾಗಗಳಂತಂದು ಇಲ್ಲಿ ಅಸೆಂಬ್ಲಿ ಮಾಡ್ತಾರೆ. ವಿಮಾನದ ಅಸೆಂಬ್ಲಿ, ರೈಲ್ವೆ ಅಸೆಂಬ್ಲಿ, ಈವನ್ ನಾವು ರಾಕೆಟ್ ಬಿಡ್ತೀವಲ್ಲ, ರಾಕೆಟು ಏನು ಯುದ್ಧ ಮಿಸೈಲ್ಸ್ಗಳನ್ನು ತಯಾರು ಮಾಡ್ತಿಲ್ಲ,
ಹೌದ್ರಿ, ಎಲ್ಲ ಬಿಡಿಭಾಗಗಳು ಒಂದೇ ಕಡೆ ತಯಾರಾಗಿ ಒಂದೇ ಕಡೆ ಅಸೆಂಬ್ಲಿ ಆಗೋದಿಲ್ಲ. ಬೇರೆ ಬೇರೆ ಕಡೆಯಿಂದ ಅವನ್ನೆಲ್ಲ ತರಿಸಿಕೊಂಡು ಸಣ್ಣ ಒಂದು ನಟ್ ಬೋರ್ಡ್ರಿಂದ ಹಿಡ್ಕೊಂಡು ಬೇರೆ ಬೇರೆ ಕಡೆಯಿಂದ ತರಿಸಿ ಅವನ್ನ ಅಸೆಂಬ್ಲಿ ಮಾಡ್ತಾರೆ. ಈ ಅಸೆಂಬ್ಲಿ ಮಾಡುವಂಥ ಕೆಲಸ ತಂತ್ರಜ್ಞಾನ ತ್ರೇತಾಯುಗದಲ್ಲಿಯೂ ಸಾಕಷ್ಟು ವಿಕಸಿತಗೊಂಡಿತ್ತು ಅನ್ನೋದು ಈ ವಾಲ್ಮೀಕಿಯವರ ಈ ಶ್ಲೋಕದಿಂದ ಸ್ಪಷ್ಟವಾಗ್ತಿದೆ. ಅದಕ್ಕೆ ನೋಡಿ, ರಾಮಾಯಣ ಬರೆಯುವವರು ರಾಮಾಯಣದ ಈ ಪಾತ್ರದ ಘರ್ಷಣೆಯನ್ನು ಬಿಟ್ಟು ಬಿಡಬೇಕು. ಅವರು ಸರಿ ಇವರು ಸರಿ, ಹಾಗಾಯ್ತು ಹಿಂಗಾಯ್ತು. ಮುಂದೆ ಎರಡನೇದು, ಈ ರಾಮನಾಗಲಿ ರಾವಣನಾಗಲಿ ಹನುಮನಾಗಲಿ ಅವರ ಮೂಲಕ ಹೇಳುವಂಥ ಸಮಾಧಾನೆ ಏನದಲ್ಲ ಅವು ನಿಮ್ಮ ಆಗಿರಬಾರ್ದು. ನೀವು ಏನೋ ಒಂದು ಆಲೋಚನೆ ಮಾಡ್ಕೊಂಡು ನಿಮ್ಮ ತರ್ಕ ರಾಮಾಯಣವನ್ನು ಒಯ್ಯಬಾರ್ದು. ಸ್ಕೆಲ್ಟನ್ ಅಷ್ಟು ಹೋಗ್ತೀರಿ, ನಿಮಗೆ ತಿಳಿದಂಗೆ ಬರ್ಬೋದು. ಭಾಳಷ್ಟು ಕವಿಗಳು ಅದನ್ನೇ ಮಾಡ್ಯಾರ. ಆದರೆ ಇದರಿಂದ ಮೂಲ ಕೃತಿಕಾರ ವಾಲ್ಮೀಕಿಗೆ ಏನಾಗ್ತಿದೆ ಅಂದರೆ ಅಪಚಾರ ಬರೆದಂಗೆ ಆಗ್ತಿದೆ. ವಾಲ್ಮೀಕಿಯವರು ಈ ಸಂದರ್ಭಕ್ಕನುಗುಣವಾಗಿ ಏನು ವಿವರಣೆ ನೀಡ್ಯಾರ, ಎಂಥ ಸಮಾಧಾನಗಳನ್ನು ಮಾಡ್ಯಾರ, ಇದು ಬಹಳ ಮುಖ್ಯ ಇದೆ. ಇದನ್ನು ನಾವು ಯಥಾವತ್ತಾಗಿ ಓದುಗರಿಗೆ ತಂದು ಕೊಡಬೇಕು. ಓದುಗರಿಗೆ ಬರೇ ಒಂದು ಕಥೆಯ ಆಚಾರ ತಂದು ಕೊಟ್ಟು ಉಳಿದದ್ದೆಲ್ಲ ಹೂರ್ಣ ನಮಗೆ ತುಂಬಿದ್ರೆ ಅದು ರಾಮಾಯಣ ಆಗೋದಿಲ್ಲ. ಅದು ಇತ್ತ ಕೇಳೋರಿಗೆ ಪಾಪ ಓದೋರಿಗೆ ಆಸಕ್ತಿಯಿಂದ ಓದೋರಿಗೆ ಮೋಸ ಮಾಡಿದಂಗೆ ಆಗ್ತದೆ, ಅತ್ತ ಮಹಾಕವಿಗೆ ಅಪಚಾರ ಮಾಡಿದಂಗೆ ಆಗ್ತದೆ. ಈ ಕೆಲಸ ದೊಡ್ಡ ದೊಡ್ಡ ಕವಿಗಳು ಮಾಡಿ ಹೋಗ್ಯಾರ, ಮಾಡ್ತಾ ಇದ್ದಾರೆ. ಅದು ನಿಲ್ಲಬೇಕು. ಮೂಲ ರಾಮಾಯಣದ ವಿಚಾರಗಳೇನಿದೆ, ಆಗಿನ ಕಾಲದ ವಾಲ್ಮೀಕಿಯವರು ಬಳಸಿದಂಥ ಸಂವಾದಗಳೇನಿವೆ ಅವುಗಳನ್ನು ನಾವು ಓದುಗರ ಕೈಗೆ ಕೊಡಬೇಕು. ಆ ಪ್ರಯತ್ನ ನಡಿಬೇಕು. ಅದಕ್ಕೆ ನೋಡಿ, ಅದನ್ನು ನಾವು ಮೂಲ ವಿಚಾರಗಳಿಗೆ ಹೋಗ್ತೀವಿ ಅಂದರೆ ಇಂಥ ಎಲ್ಲ ಸೂಕ್ಷ್ಮತೆಗಳು ನಮ್ಮ ಗಮನಕ್ಕೆ ಬರ್ತಾವೆ. ಇಲ್ಲಂದ್ರೆ ಇವನು ಓದ್ದೇ ಇದ್ದವರ, ಮೂಲ ರಾಮಾಯಣ ಓದ್ದೇ ಇದ್ದವರ ರಾಮಾಯಣ ಒಂದು ಕಪೋಲ ಕಲ್ಪಿತ ಕಥೆ ಅಂತಲೇ ಬಂದ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಅಲ್ಲಿ ಇರುವಂಥ ಮೇನ್ ಹುರುಡಾಣ ಸಿಗುವುದಿಲ್ಲ, ಮೇನ್ ಸ್ಟೆಪ್ಪ ಸಿಗುವುದಿಲ್ಲ, ಅವರಿಗೆ ಅದರ ರುಚಿ ಸಿಗುವುದಿಲ್ಲ, ಅದರ ಅನುಭವ ಸಿಗುವುದಿಲ್ಲ, ಅದರ ಜ್ಞಾನ ಸಿಗುವುದಿಲ್ಲ. ಬರೀ ಮ್ಯಾಗಿನ ಕವರ್ ಒಂದು ಸಿಕ್ಬಿಡ್ತದೆ. ಒಳಗಿಂದಂದ್ರೆ ಆ ಕಾಲದ ಯಾರು ಬರೆದಿರ್ತಲ್ಲ ಅವನು ವಿಚಾರಗಳಿರ್ತಾವಲ್ಲಿ. ಅದಕ್ಕೆ ಓದೋರಿಗೆ ಏನಾಗ್ತಿದೆ, ಇದಕ್ಕೆ ಮೋಸ ಹೋಗ್ತಾರೆ ಅವರು. ನಾವು ಓದೋರಿಗೆ ಮೋಸ ಮಾಡಿದಂಗೆ ನಮ್ಮ ವಿಚಾರಗಳನ್ನ ಹಾಕಿದ್ರು ರಾಮಾಯಣ ಅಂತ ಹೇಳಿದೋ ಓದೋರಿಗೆ ಮೋಸ ಮಾಡಿದಂಗೆ ಮತ್ತು ಮಹಾಕವಿ ವಾಲ್ಮೀಕಿಗೂ ನಾವು ಅಪಚಾರ ಬಾಗಿದಂಗೆ. ಅದಕ್ಕೆ ಇಲ್ಲೇ ಮಹಾಕೌಶಲ್ಯದ ನಿಮಿತ್ತ ಕೆತ್ತನೆ ಕುಸರಿನ ಕೆಲಸಗಳ ಮಹಾಸೃಷ್ಟಿಯಾಗಿತ್ತು. ವಿಶ್ವದ ಎಲ್ಲ ಭಾಗಗಳಿಂದ ಬೇರೆ ಬೇರೆ ಬಿಡಿ ಭಾಗಗಳನ್ನು ತರಿಸಿ ಆ ವಿಮಾನವನ್ನು ವಿಶ್ವಕರ್ಮ ನಿರ್ಮಾಣ ಮಾಡಿರ್ತಾನೆ. ನೋಡ್ರಿ, ವಿಶ್ವಕರ್ಮನ ವಿಮಾನದ ಕಲ್ಪನೆ ಈಗ ನೀವು ನೋಡ್ಕೊತ ಹೋಗಿ ನಮ್ಮಲ್ಲಿ ಏನಾಗಿದೆ ಅಂದರೆ ಮಹಾಭಾರತ, ರಾಮಾಯಣ, ಮಹಾಕಾವ್ಯಗಳು, ಈ ಪುರಾಣದ ಕಥೆಗಳೆಲ್ಲ ಏನು ಮಾಡ್ಯಾವ, ಚಿತ್ರ ಕಾರಣ ಕೆತ್ತನೆ ಮಾಡೋವಾಗ ಮತ್ತು ಚಿತ್ರ ಬಿಡುವ ಕೈ ಸಿಕ್ಕೊಂಡ ಅವು ಅವ್ರ ಕಲ್ಪನೆ ಒಳಗಾಗಿಬಿಟ್ಟವ. ಈಗ ನಾವೆಲ್ಲ ನೋಡ್ತಾ ಇರೋದು ಈ ಚಿತ್ರಕಾರಗಳ ಕಲ್ಪನೆ, ಮೂಲ ನಮಗೆ ಸಿಗುವುದಿಲ್ಲ. ಅದನ್ನು ನಾವು ನಂಬಬೇಕಾಗ್ತದೆ. ಚಿತ್ರಗಳನ್ನು ನೋಡಿ, ಆ ಕೆತ್ತನೆ ಕೆಲಸಗಳನ್ನು ನೋಡಿ, ಮತ್ತು ಇವಿರ್ತಲ್ಲ ಕಲ್ಲುಗಳ ಮೇಲೆ ಕಲ್ಲುಗಳ ಮೇಲೆ ಕೆತ್ತನೆ ಮಾಡಿರ್ತಾರೆ ರಾಮಾಯಣ ಮಹಾಭಾರತಗಳನ್ನು, ಅದನ್ನು ನೋಡಿ ಅದನ್ನು ನಂಬಬೇಕಾಗ್ತಿದೆ. ಅಲ್ಲಿ ಇದ್ದದ್ದು ಒಂದು ಸ್ಕೆಲ್ಟನ್ ಮಾತ್ರ ಇರ್ತದದು, ಮೂಲದ ಸಂಪೂರ್ಣ ಇರುವುದಿಲ್ಲ, ಒಂದು ಕಥೆ ಅಷ್ಟೇ ಇರ್ತದೆ. ಅಲ್ಲಿ ತುಂಬಿದಂತಹದ್ದು ಒಂದು ಕಲೆ ಏನಿದೆ, ಹೂರ್ಣ ಏನಿದೆ, ಭಾವನೆಗಳೇನಿದೆ ಅದು ಎಲ್ಲ ಆ ಕಲಾಕಾರದಿರ್ತದೆ. ಅದಕ್ಕೆ ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ಮೂಲಕ ನಾವು ತಿಳ್ಕೊಂಡ್ರೆ ಆವಾಗ ಮಾತ್ರ ನಮಗೆ ಅದರ ಮೂಲ ಇದು ಅರ್ಥ ಆಗ್ತಿದೆ, ಇಲ್ಲಂದ್ರೆ ಅರ್ಥ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಕೂಡ ವಿಶ್ವದ ಎಲ್ಲ ಭಾಗಗಳನ್ನು ತರಿಸಿದ ಬಿಡಿ ಭಾಗಗಳ ಜಾನ್ಮ ಜೋಡಣೆ, ನಿಖರ ರಚನೆ, ಸೃಷ್ಟಿಯೆಲ್ಲ ವಿಶ್ವಕರ್ಮ ಮಾಡಿದ್ದ. ಪರ್ವತ ಶಿಖರಗಳಂತೆ ತುದಿಗಳು, ಅದರದ್ದು ಎಲ್ಲೆಲ್ಲಿ ತುದಿಗಳಿದ್ವಲ್ಲ ಪರ್ವತ ಶಿಖರಗಳಂತಿದ್ದು, ಶರತ್ಚಂದ್ರನ ಶಾಂತತೆ ನೋಡಿದ ತಕ್ಷಣ ಶರದ್ ಚಂದ್ರ ಹೇಗೆ ಕಾಣಿಸಲ್ಲ, ಶಾಂತ ಆ ರೀತಿಯ ವಿಮಾನ ಕಾಣಿಸ್ತಿತ್ತು. ಹೃದಯ ಗಾಂಭೀರತೆ, ನೋಡಿದಾಗ ಗಂಭೀರದಿಂದ ನಿಂತಂಗೆ ಕಾಣಿಸ್ತಿತ್ತು. ವೈಭವ ಹೆಚ್ಚಿಸಿದವು ವಿಮಾನಕ್ಕೆ, ಇವೆಲ್ಲನೂ ಆ ವಿಮಾನದ ವೈಭವವನ್ನು ಹೆಚ್ಚಿಸಿದ್ದವು. ಭಯಾನಕ ಕಣ್ಣು, ಅವುಗಳಿಗೆ ಕಣ್ಣವನ್ನು ಕೆತ್ತಲಾಗಿತ್ತು ವಿಮಾನಕ್ಕೆ, ಎಡಕ ಬಲಕ. ಗಾತ್ರದ ರಾಕ್ಷಸರು, ಬೃಹತ್ ಪುಷ್ಪಕ ವಿಮಾನ ಚಾಲಕರು. ಇಲ್ಲಿ ಮತ್ತೊಂದು ಬರ್ತಿದೆ ನೋಡಿ, ಪುಷ್ಪಕ ವಿಮಾನ ಹೇಗೆ ನಡೀತಿತ್ತು. ಅವಾಗೂ ಪುಷ್ಪಕ ವಿಮಾನ ಚಾಲಕರಿದ್ರು. ಈಗ ಹೆಂಗೆ ವಿಮಾನ ಚಾಲಕರು ಅದಾರಲ್ಲ ಹಂಗೆ ಪುಷ್ಪಕ ವಿಮಾನದ ಚಾಲಕರು ಯಾರಿದ್ರಪ್ಪ ಅಂದ್ರೆ ದೊಡ್ಡ ದೊಡ್ಡ ರಾಕ್ಷಸರಿದ್ದರು. ಭಯಾನಕ ಕಣ್ಣುಗಳನ್ನು ಹೊಂದಿದಂಥ ಬೃಹತ್ ಆಕಾರದ ರಾಕ್ಷಸರೇ ಆ ವಿಮಾನವನ್ನು ನಡೆಸ್ತಿದ್ರು. ಹೂವಿನಗಿಂತ ಹೆಚ್ಚು ಸುಂದರ ಪುಷ್ಪಕ ವಿಮಾನ ಕಂಡ ಹನುಮ ಮಂತ್ರಮುಗ್ಧನಾದ.
ಹೂವಿನಗಿಂತಲೂ ಹೆಚ್ಚು ಸುಂದರ ಕಾಣುವಂಥ ಪುಷ್ಪಕ ವಿಮಾನವನ್ನು ನೋಡಿ, ಅದರ ವಿನ್ಯಾಸವನ್ನು ನೋಡಿ, ಅದರ ಆಕಾರವನ್ನು ನೋಡಿ, ಅದರ ವೈಭವವನ್ನು ನೋಡಿ ಹನುಮಾನ ಕೂಡ ಮಂತ್ರಮುಗ್ಧನಾಗುತ್ತಾನೆ ಅಂತ ಹೇಳಿ ಕವಿ ಇಲ್ಲಿ ಹೇಳ್ತಾನೆ. ಇನ್ನು ಆ ಪುಷ್ಪಕ ವಿಮಾನದ ವರ್ಣನೆ ನಂತರ ವಾಲ್ಮೀಕಿಯವರು ಮತ್ತೆ ರಾವಣನ ಅರಮನೆಯ ವರ್ಣನೆಯನ್ನು ಮುಂದುವರಿಸ್ತಾರೆ. ಅಲ್ಲಿ ಏನೇನು ಬರ್ತಿದೆ ಅನ್ನೋದು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.